ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ಚಂದನ್ ಶರ್ಮಾ. ಮೊದಲಿಗೆ ಹೆಡ್ಲೈನ್ಸ್. ಎಟಿಎಂ ದಾಳಿಯ ಗಾಯಾಳು ಜ್ಯೋತಿ ಆಸ್ಪತ್ರೆಯಲ್ಲಿ ಚೇತರಿಕೆ. ಆರೋಪಿ ಕದ್ಕೊಂಡು ಹೋಗಿದ್ದ ಮೊಬೈಲ್ ಫೋನ್ ಆಂಧ್ರದಲ್ಲಿ ಪತ್ತೆ. ಎಟಿಎಂಗಳಿಗೆ ಸೂಕ್ತ ಸೆಕ್ಯೂರಿಟಿ ಅಳವಡಿಸೋಕೆ ಭಾನುವಾರದವರೆಗೆ ಗಡುವು. ಮೊದಲು ಹೇಳಿದ್ದೊಂದು ರೇಟು, ನಂತರ ಕೇಳಿದ್ದು ಮತ್ತೊಂದು. ಮನೆಗೆ ದುಪ್ಪಟ್ಟು ಹಣ ಕೇಳ್ತಾ ಇದೆ ಬಿಡಿಎ. ಹಣ ಕಟ್ಟೋಕೆ ಸಾಧ್ಯವಾಗದೆ ಸೈಟ್ ಕೊಂಡ್ಕೊಂಡವರು ಕಂಗಾಲು. ಸರ್ಕಾರ ಘೋಷಣೆ ಮಾಡ್ತಾ ಇದೆ ಒಂದರ ಮೇಲೊಂದು ಯೋಜನೆ, ಆದರೂ ಕಡಿಮೆಯಾಗಿಲ್ಲ ಮಕ್ಕಳ ಅಪೌಷ್ಟಿಕತೆ. ಬೆಂಗಳೂರಿನ ಸೊಮಾಲಿಯಾದಲ್ಲಿ 390 ಪ್ರಕರಣಗಳು ಬೆಳಕಿಗೆ. ಬಿಬಿಎಂಪಿಯಿಂದ 1600 ಕೋಟಿ ಬಾಕಿ ಹಿನ್ನೆಲೆ ಪಾಲಿಕೆ ವಿರುದ್ಧ ಬೀದಿಗಿಳಿದ್ರು ಗುತ್ತಿಗೆದಾರರು. ಹಣ ಕೊಡದೇ ಇದ್ರೆ ಕಾಮಗಾರಿ ಸ್ಥಗಿತಗೊಳಿಸಿ ಎಚ್ಚರಿಕೆ ರವಾನೆ. ಉದ್ಯಾನ ನಗರಿಯಲ್ಲಿ ಇವತ್ತು ಏನಾಯಿತು ಬನ್ನಿ ಗಮನಿಸ್ತಾ ಹೋಗೋಣ. ಎಟಿಎಂ ಅಲ್ಲಿ ನಡೆದಂಥ ಅಟ್ಟಹಾಸಕ್ಕೆ ಗುರಿಯಾದ ಜ್ಯೋತಿ ಇದೀಗ ಚೇತರಿಸಿಕೊಳ್ತಾ ಇದ್ದಾರೆ. ಜ್ಯೋತಿಯಿಂದ ಆರೋಪಿ ಕದ್ಕೊಂಡು ಹೋಗಿದ್ದ ಮೊಬೈಲ್ ಫೋನ್ ಆಂಧ್ರದಲ್ಲಿ ಪತ್ತೆಯಾಗಿದ್ದು ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇನ್ನು ಎಟಿಎಂಗಳಿಗೆ ಭಾನುವಾರದ ಒಳಗಾಗಿ ಸೂಕ್ತ ಸೆಕ್ಯೂರಿಟಿಯನ್ನು ಕೊಡದೇ ಇದ್ರೆ ಅಂಥ ಎಟಿಎಂಗಳನ್ನು ಕ್ಲೋಸ್ ಮಾಡ್ತೀವಿ ಅಂತ ಬೆಂಗಳೂರಿನ ಪೊಲೀಸ್ ಕಮಿಷನರ್ ರಾಘವೇಂದ್ರ ಔರಾದ್ಕರ್ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ದಾರೆ. ಎಟಿಎಂನಲ್ಲಿ ದುಷ್ಕರ್ಮಿಯ ಅಟ್ಟಹಾಸಕ್ಕೆ ಒಳಗಾದ ಜ್ಯೋತಿ ಉದಯ್ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ಎಲ್ಲರೊಂದಿಗೂ ಜ್ಯೋತಿ ಮಾತನಾಡ್ತಾ ಇದ್ದಾರೆ ಅಂತ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ವೆಂಕಟರಮಣ್ ಈ ವಿಷಯ ತಿಳಿಸಿದ್ದಾರೆ. ಜ್ಯೋತಿಯವರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಆಗ್ತಾ ಇದ್ದಾರೆ ಟ್ರೀಟ್ಮೆಂಟ್ಗೆ. ನಿನ್ನೆ ಹೋಲಿಸಿದರೆ ಇವತ್ತು ತುಂಬ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದ್ದಾರೆ, ಕಾನ್ಷಿಯಸ್ ಆಗಿದ್ದಾರೆ, ಮಾತಾಡ್ತಾರೆ. ಪ್ಯಾರಾಲಿಸಿಸ್ ಸ್ಟೇಟಸ್ ಹಾಗೇ ಇದೆ, ಅದು ಇನ್ನೂ ಟೈಮ್ ಆಗುತ್ತೆ ಅಂತ ನಾವು ಹೇಳ್ದಂಗೆ ಅಷ್ಟು ಬೇಗ ರೆಸ್ಪಾನ್ಸ್ ಬರೋದಿಲ್ಲ. ಅದಕ್ಕೆಲ್ಲದು ಟ್ರೀಟ್ಮೆಂಟ್ ನಡೀತಾ ಇದೆ, ಮಾನಿಟರಿಂಗ್ ಕಂಟಿನ್ಯೂ ಆಗ್ತಾ ಇದೆ. ನಿನ್ನೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಎಲ್ಲ ಕೊಟ್ಟಿದ್ದೀವಿ. ಇವತ್ತು ಲ್ಯಾಬ್ ರಿಪೋರ್ಟ್ಸ್ ನೋಡಿಕೊಂಡು ಬೇರೆ ಏನಾದರೂ ಡೆಫಿಷಿಯನ್ಸೀಸ್ ರಿಪ್ಲೇಸ್ಮೆಂಟ್ ಬೇಕಾದರೆ ಮತ್ತೆ ಅದನ್ನು ಮುಂದುವರಿಸ್ತೀವಿ. ಒಂದೆಡೆ ತಾಯಿ ಜ್ಯೋತಿ ಆಸ್ಪತ್ರೆಯಲ್ಲಿ ಮಲಗಿದ್ರೆ ಇತ್ತ ತಾಯಿ ಕಾಣದೆ 3 ವರ್ಷದ ಮಗಳು ಆತ್ಮಿಕಾ ಕಂಗಾಲಾಗಿದ್ದಾಳೆ. ನಾಳೆ ಜ್ಯೋತಿ ಉದಯ್ ಮಗಳಿಗೆ 3ನೇ ವರ್ಷದ ಹುಟ್ಟುಹಬ್ಬ. ಈ ಕಾರಣಕ್ಕಾಗಿಯೇ ಜ್ಯೋತಿ ಎಟಿಎಂನಲ್ಲಿ ಹಣ ತೆಗೆಯಲು ತೆರಳಿದ್ರಂತೆ. ಆದರೆ ದುರ್ದೈವ ನೋಡಿ, ಖುಷಿಯಿಂದ ಮಗಳ ಬರ್ತ್ಡೇ ಆಚರಿಸಬೇಕಾಗಿದ್ದ ಜ್ಯೋತಿ ಆಸ್ಪತ್ರೆಯಲ್ಲಿ ಮಲಗಿದ್ದಾಳೆ. ಜ್ಯೋತಿಗೆ ಒದಗಿರೋ ದುಸ್ಥಿತಿಯ ಬಗ್ಗೆ ಮಗಳಿಗೆ ವಿವರಿಸಲಾರದ ಸ್ಥಿತಿಯಲ್ಲಿದ್ದಾರೆ ಆಕೆಯ ಪತಿ ಉದಯ್. ಮಗಳು ಬೆಳಗ್ಗೆಯಿಂದ ನಿನ್ನಿಂದನೇ ಕೇಳ್ತಾ ಇದ್ದಾಳೆ. ತಾಯಿ ಯಾರೋ ಸ್ನೇಹಿತರ ಮನೆಗೆ ಹೋಗಿದ್ದಾರೆ, ಸಾಯಂಕಾಲದೊಳಗೆ ಬರ್ತಾರಮ್ಮ, ಸಾಯಂಕಾಲ ಭೇಟಿ ಮಾಡಿಸಿ ಅಂತ ಹೇಳಿದ್ದೀನಿ. ನಮ್ಮ ಮಗ ಹೆಸರು ಆತ್ಮಿಕಾ ಅಂತ. ನಾಳೆಗೆ 3 ವರ್ಷಕ್ಕೆ 4ನೇ ವರ್ಷಕ್ಕೆ ಕಾಲಿಡ್ತಾಳೆ. ಅದಕ್ಕೆ ಎಲ್ಲ ಇನ್ವಿಟೇಷನ್ ಕಾರ್ಡ್ ಅದೆಲ್ಲ ಪ್ರಿಂಟ್ ಮಾಡಿ ಎಲ್ಲ ಗ್ರ್ಯಾಂಡಾಗಿ ಮಾಡಬೇಕು ಅಂತೆಲ್ಲ ಇದು ಮಾಡ್ಕೊಂಡಿದ್ವಿ. ದುರದೃಷ್ಟವಶಾತ್ ಈ ಘಟನೆ ಸಂಭವಿಸೋದ್ರಿಂದ ನಮಗೂ ಎಲ್ಲ ಭಾರಿ ದುಃಖವಾಗಿದೆ. ಜ್ಯೋತಿಯ ಮೇಲೆ ಹಲ್ಲೆ ನಡೆಸಿದ ಬಳಿಕ ದುಷ್ಕರ್ಮಿ ಆಂಧ್ರದ ಹಿಂದೂಪುರಕ್ಕೆ ಪರಾರಿಯಾದ ಮಹತ್ವದ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ. ಹೀಗಾಗಿ ಹಿಂದೂಪುರದಲ್ಲಿ ಠಿಕಾಣಿ ಹೂಡಿರುವ ರಾಜ್ಯ ಪೊಲೀಸರ ತಂಡ ಕಿರಾತಕನಿಗಾಗಿ ಬಲೆ ಬೀಸಿದೆ. ಈ ನಡುವೆ ಜ್ಯೋತಿಯಿಂದ ಕಸಿದುಕೊಂಡಿದ್ದ ಮೊಬೈಲ್ ಅನ್ನ ಹಿಂದೂಪುರದ ಅಬೂಸರ್ ಅನ್ನೋರಿಗೆ ಮಾರಾಟ ಮಾಡಿದ್ದ. ಇದರ ಜಾಡು ಹಿಡಿದ ಪೊಲೀಸರು ಹಿಂದೂಪುರದಲ್ಲಿ ಕಂಪ್ಯೂಟರ್ ಅಂಗಡಿ ಮಾಲೀಕ ಅಬೂಸರ್ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಜ್ಯೋತಿ ಮೇಲೆ ನಡೆದ ಹಲ್ಲೆಗೆ ರಾಜ್ಯಪಾಲ ಭಾರದ್ವಾಜ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂತಹ ಘಟನೆ ನಡೆದಿದ್ದು ಆತಂಕಕಾರಿ ಅಂದ್ರು. ಇಂತಹ ಘಟನೆ ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು, ಶೀಘ್ರವೇ ಹಲ್ಲೆ ಆರೋಪಿಯನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ರು. ಬೆಂಗಳೂರು जैसे शहर में ऐसे वाकयात होते हैं तो ये गवर्नमेंट को तवज्जो देनी चाहिए तुरंत. मैंने ऑलरेडी जौर से बात की है होम मिनिस्टर से कि इसको देखें. कल मैंने पुलिस कमिश्नर को भी बुलाया था. वो अगर आप कहोगे तो हम एक रात को गश्त हम भी शुरू कर देंगे. हम यही कर सकते हैं और क्या करें. ಆದಷ್ಟು ಬೇಗ ಜ್ಯೋತಿ ಚೇತರಿಸಿಕೊಳ್ಳಲಿ, ದುಷ್ಕರ್ಮಿಯ ಬಂಧನವಾಗಲಿ ಅನ್ನೋದೇ ಎಲ್ಲರ ಆಶಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ಅಭಿಷೇಕ್ ಜೈಶಂಕರ್, ಸುವರ್ಣ ನ್ಯೂಸ್. ಇಷ್ಟೆಲ್ಲ ಆದಮೇಲೆ ಅಟ್ಲೀಸ್ಟ್ ಈಗಲಾದರೂ ಕೂಡ ನಮ್ಮ ಬೆಂಗಳೂರಿನ ಪೊಲೀಸರು ಎಟಿಎಂನ ಭದ್ರತೆ ಬಗ್ಗೆ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಭಾನುವಾರದ ಒಳಗಾಗಿ ನಿಮ್ಮ ಎಟಿಎಂಗಳಿಗೆ ಸೆಕ್ಯೂರಿಟಿ ಗಾರ್ಡ್ಗಳನ್ನು ನಿಯೋಜನೆ ಮಾಡಿ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ, ಗಡುವನ್ನು ಕೂಡ ಕೊಟ್ಟಿದ್ದಾರೆ ಬೆಂಗಳೂರಿನ ಪೊಲೀಸರು.
ಬ್ಯಾಂಕ್ಗಳ ಎಟಿಎಂ ಕೂಡ ಸೇಫ್ಟಿ ಅಲ್ಲ ಅನ್ನೋದು ಮೊನ್ನೆಯ ಹಲ್ಲೆಯ ಪ್ರಕರಣದಿಂದ ರುಜುವಾತಾಗಿದೆ. ಇದಕ್ಕೆಲ್ಲ ಎಟಿಎಂಗಳಲ್ಲಿ ಅಗತ್ಯ ಭದ್ರತೆ ಇಲ್ಲದಿರುವುದೇ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಎಟಿಎಂಗಳಿಗೆ ಅಗತ್ಯ ಭದ್ರತೆ ಒದಗಿಸುವಲ್ಲಿ ಬ್ಯಾಂಕ್ಗಳು ನಿರ್ಲಕ್ಷ್ಯ ತಾಳಿವೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಇದೇ ವೇಳೆ ಹಲ್ಲೆ ಬಳಿಕ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಬ್ಯಾಂಕ್ಗಳಿಗೆ ಪೊಲೀಸ್ ಇಲಾಖೆ ಅಗತ್ಯ ಸೂಚನೆಯನ್ನ ರವಾನಿಸಿದೆ. ಬ್ಯಾಂಕ್ಗಳಿಗೆ ಪೊಲೀಸ್ ಇಲಾಖೆ ತಾಕೀತು. ಬೆಂಗಳೂರು ನಗರದಲ್ಲಿರುವ ಎಲ್ಲ ಎಟಿಎಂಗಳಲ್ಲಿ ಭದ್ರತೆ ಬಿಗಿಗೊಳಿಸಲು ಪೊಲೀಸ್ ಕಮಿಷನರ್ ರಾಘವೇಂದ್ರ ಔರಾದ್ಕರ್ ಬ್ಯಾಂಕ್ಗಳಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಎಟಿಎಂಗಳಲ್ಲಿ 24 ಗಂಟೆ ಭದ್ರತಾ ಸಿಬ್ಬಂದಿ ನಿಯೋಜಿಸಬೇಕು. ಎಟಿಎಂ ಒಳಗೆ ಹಾಗೂ ಹೊರಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲು ಸೂಚಿಸಿದ್ದಾರೆ. ನವೆಂಬರ್ 24ರೊಳಗೆ ಆದೇಶ ಪಾಲಿಸದಿದ್ದರೆ ಎಟಿಎಂ ಬಂದ್ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಬ್ಯಾಂಕ್ನ ಅಧಿಕಾರಿಗಳಿಗೆ ಆದೇಶ ನೀಡಲಾಗಿದೆ. ಬರ್ಗ್ಲರ್ ಅಲಾರಂ, ಹೊರಗಡೆ ಮತ್ತು ಒಳಗಡೆ CCTV ಕ್ಯಾಮೆರಾ ಹಾಗೂ ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೇಮಿಸಬೇಕಂತ. ಅವರು ಅದನ್ನು ಪಾಲನೆ ಮಾಡದಿದ್ದಲ್ಲಿ ಅಲ್ಲಿ ನಡೀತಕ್ಕಂಥ ವ್ಯವಹಾರ ಪ್ರತಿಬಂಧಿಸಲಾಗಿದೆ. ಪೊಲೀಸ್ ಇಲಾಖೆ ಏನೋ ಬ್ಯಾಂಕ್ಗಳಿಗೆ ಖಡಕ್ ಎಚ್ಚರಿಕೆ ನೀಡಿದೆ. ಆದರೆ ಬ್ಯಾಂಕ್ಗಳು ಅದನ್ನ ಎಷ್ಟರ ಮಟ್ಟಿಗೆ ಪಾಲಿಸ್ತವೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇನ್ನು ನಿವೇಶನಗಳಿಗೆ ಅರ್ಜಿಯನ್ನು ಹಾಕೊಂಡು ಕಾದು ಕೂತ್ಕೊಂಡಿದ್ದವರಿಗೆ ಬಿಡಿಎ ಆಟ ಆಡಿಸ್ಕೊಂಡು ಬರ್ತಾನೆ ಇದೆ. ಇದೀಗ ಡಿಸ್ಕೌಂಟ್ ಫ್ಲಾಟ್ಗಳಿಗೆ ಕಾಯ್ತಾ ಇರೋವರಿಗೆ ಬಿಡಿಎ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದೆ. ಇತ್ತೀಚೆಗೆ ಏಕಾಏಕಿ ಫ್ಲ್ಯಾಟ್ ದರವನ್ನು ಜಾಸ್ತಿ ಮಾಡಿದೆ BA. ಇದೀಗ ಸುಮ್ಮನಾಗ್ಬಿಟ್ಟಿದೆ. ಅತ್ತ ಫ್ಲ್ಯಾಟ್ ಕೂಡ ಇಲ್ಲ, ಇತ್ತ ಹಣ ಕೂಡ ಇಲ್ಲದ ಸ್ಥಿತಿಗೆ ಸಿಲುಕಿದಂಥ ಮಧ್ಯಮ ವರ್ಗದ ಗ್ರಾಹಕರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಕೆಂಗೇರಿ ಉಪನಗರದ ಚಿಕ್ಕ ವೆಂಕಟಯ್ಯ 36 ವರ್ಷ ಪೇದೆಯಾಗಿ ವಿವಿಧ ಠಾಣೆಗಳಲ್ಲಿ ಕೆಲಸ ನಿರ್ವಹಿಸಿದ್ರು. 2011ರಲ್ಲಿ BDA ರಿಯಾಯಿತಿ ದರದಲ್ಲಿ ಫ್ಲಾಟ್ಗಳನ್ನು ಘೋಷಿಸಿದಾಗ 94,000 ರೂಪಾಯಿ ಆರಂಭಿಕ ಠೇವಣಿ ಕಟ್ಟಿ ಖರೀದಿ ಮಾಡಿದ್ರು. ಆದ್ರೆ BDA ಮನೆಗಳನ್ನು ಕಟ್ಟಿಸಲು ವಿಳಂಬ ಮಾಡ್ತು. ಆದ್ರೆ ಕೆಲ ದಿನದಲ್ಲೇ BDA ತನ್ನ ಫ್ಲಾಟ್ಗಳ ದರವನ್ನು ಏಕಾಏಕಿ 7 ಲಕ್ಷದಿಂದ 17,60,000 ರೂಪಾಯಿಗೆ ಏರಿಸಿಬಿಟ್ಟಿತ್ತು. 2017 ಒಂದು ವರ್ಷ ಕಳೆದ ನಂತರ BDA ಸರ್ಕಾರದವರು ನನಗೊಂದು ಇದು ಕಳಿಸಿದ್ರು. ಈಗ ಅದಕ್ಕೆ ಪರಿಷ್ಕರಿಸಿ 17.5 ಲಕ್ಷ ಬೆಲೆ ಆಗುತ್ತೆ ಅದಕ್ಕೆ ಅಂತ ಹೇಳಿದ್ರು. ಅದಕ್ಕೆ ನಾನು ಈ ಪರಿಸ್ಥಿತಿಯಲ್ಲಿ ನನಗೆ ತುಂಬ ಬಡತನ. ನನ್ನಂಥ ಬೇಕಾದಷ್ಟು ಜನ ಈ ರೀತಿ ಅರ್ಜಿ ಹಾಕ್ಕೊಂಡಿರೋ BDAಗೆ ನನ್ನಷ್ಟು ನೋವುಗಳನ್ನೇ ಪಡ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಈ ಥರ ಬೆಲೆ ಇದು ಮಾಡಿ ನಮಗೆ ಒಂದು ನಿವೇಶನ ಇದು ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇದು ಒಬ್ಬ ಚಿಕ್ಕ ವೆಂಕಟಯ್ಯನವರ ಸಮಸ್ಯೆ ಅಲ್ಲ. ಬದಲಾಗಿ ಸ್ವಂತ ಮನೆ ಆಸೆಯಿಂದ BDAಗೆ ಠೇವಣಿ ಕಟ್ಟಿದ್ದ 2,000 ಅರ್ಜಿದಾರರ ಗೋಳು. BDA 13 ಕಡೆ ರಿಯಾಯಿತಿ ಫ್ಲಾಟ್ಗಳ ನಿರ್ಮಾಣ ಮಾಡ್ತಾ ಇದೆ. 1 ಬೆಡ್ರೂಮ್ ಮನೆಗೆ 5 ಲಕ್ಷ ರೂಪಾಯಿ, 2 ಬೆಡ್ರೂಮ್ ಮನೆಗೆ 7.5 ಲಕ್ಷ ರೂಪಾಯಿ ಮತ್ತು 3 ಬೆಡ್ರೂಮ್ ಫ್ಲಾಟ್ಗಳಿಗೆ 13.5 ಲಕ್ಷ ರೂಪಾಯಿ ದರ ನಿಗದಿ ಮಾಡಲಾಗಿತ್ತು. ಆದರೆ ಕೇವಲ 1 ವರ್ಷದಲ್ಲಿ ಇವತ್ತು ದಿಢೀರಂತ BDA ಏನು ಮಾಡಿದೆ, ಸಿಂಗಲ್ ಬೆಡ್ರೂಮ್ 8 ಲಕ್ಷ ಮಾಡ್ತು ಪಾಪ ದುಡ್ಡು ಕಟ್ಟಿರೋರ್ಗು. ಆಮೇಲೆ ಡಬಲ್ ಬೆಡ್ರೂಮು ಏನೋ ಒಂದು ಕನಸಿಟ್ಕೊಂಡು ಇವತ್ತಿನ ದಿವಸ ಮಧ್ಯಮ ವರ್ಗದವ್ರು ಹಾಕೋದು 7 ಲಕ್ಷ ಅಂತೇಳಿ ಅದನ್ನು 17,60,000 ಮಾಡಿದೆ. ಆದರೆ ಇಲ್ಲಿ ಏನಂದರೆ ಬಡವರು ಮಧ್ಯಮ ವರ್ಗದವರು ಇವತ್ತಿನ ದಿನ ತೊಗೊಳ್ಳೋವಂಥದ್ದು ಸಿಂಗಲ್ ಬೆಡ್ರೂಮ್ ಮತ್ತು ಡಬಲ್ ಬೆಡ್ರೂಮ್ ಅಂಥದ್ದು ದಿಢೀರಂದರೆ 130% ಆಗ್ತದೆ. 7 ಲಕ್ಷದಿಂದ 17,60 ಅಂದರೆ ದಿಢೀರಂತ 130% ಏರಿಕೆ ಆಗ್ತದೆ. ಇನ್ನು BDA ದರ ಏರಿಸಿ 5-6 ತಿಂಗಳಿಂದ ಸುಮ್ಮನಾಗ್ಬಿಟ್ಟಿದೆ. ಇದರಿಂದ ಅರ್ಜಿದಾರರ ಆತಂಕ ಇನ್ನಷ್ಟು ಹೆಚ್ಚಾಗಿದೆ. ಬೆಂಗಳೂರಿಂದ ಕ್ಯಾಮ್ರಾಮನ್ ವಿನೋದ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಇನ್ನು ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ, ಮಾಯಾನಗರಿ ಎಕ್ಸೆಟ್ರಾ ಅದು ಏನು ಬೇಕಾದರೂ ಕೂಡ ಆಗಿರ್ಬೋದು. ಆದರೆ ಇಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದೆ ಮಲಗುವ ಪುಟ್ಟ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾನೆ ಇಲ್ಲ. ಇತ್ತೀಚೆಗೆ BBMP ಮಾಡಿದಂಥ ಹೆಲ್ತ್ ಕ್ಯಾಂಪಲ್ಲಿ ಹೊಸದಾಗಿ 390 ಅಪೌಷ್ಟಿಕ ಮಕ್ಕಳು ಪತ್ತೆಯಾಗಿದ್ದಾರೆ. DJ ಹಳ್ಳಿಯನ್ನು ಬೆಂಗಳೂರಿನ ಸೊಮಾಲಿಯಾ ಅಂತಲೇ ಕರೆಯಲಾಗ್ತಿತ್ತು. ಅಷ್ಟರ ಮಟ್ಟಿಗೆ ಇಲ್ಲಿ ಅಪೌಷ್ಟಿಕತೆ ತಾಂಡವಾಡ್ತಿದೆ. ಆದರೆ ಇದೀಗ BBMP ಬಿಡುಗಡೆ ಮಾಡಿದ ಅಂಕಿ ಅಂಶ ನೋಡಿದ್ರೆ ಇಡೀ ಬೆಂಗಳೂರಿಗೆ ಈ ಹೆಸರು ಅನ್ವರ್ಥವಾಗುವಂತಿದೆ. ಕಳೆದ 2 ದಿನಗಳಿಂದ BBMP ಆಸ್ಪತ್ರೆಗಳಲ್ಲಿ ನಡೆದ ಆರೋಗ್ಯ ಶಿಬಿರದಲ್ಲಿ 390 ಅಪೌಷ್ಟಿಕ ಮಕ್ಕಳು ಪತ್ತೆಯಾಗಿದ್ದಾರೆ.
ಸರ್ಕಾರ ಅಪೌಷ್ಟಿಕ ಮಕ್ಕಳಿಗಾಗಿ ಸಾಲು ಸಾಲಾಗಿ ಯೋಜನೆಗಳನ್ನು ಘೋಷಿಸುತ್ತಿದೆ. ಆದರೆ ಅಪೌಷ್ಟಿಕ ಮಕ್ಕಳ ಸಂಖ್ಯೆ ಮಾತ್ರ ಏರುತ್ತಲೇ ಇದೆ. ಆರೋಗ್ಯ ಇಲಾಖೆಯ ಜೊತೆಯಲ್ಲಿ ಕೂಡಿ ನಾವು ಒಂದು ವೀಕ್ಷಣೆಯನ್ನು ಮಾಡ್ತಾ ಇರ್ತೇವೆ. ಪ್ರತಿ ಬಾರಿಯೂ ಕೂಡ ಇದೇ ವರ್ಷ ಅಂತಲ್ಲ, ಅನೇಕ ವರ್ಷಗಳಿಂದಲೂ ಪ್ರತಿ ತಿಂಗಳೂ ಕೂಡ ಆ ಮಕ್ಕಳು ಸಿಗ್ತಾರೆ. ಅಂದರೆ 1976ನೇ ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ಸರ್ವೆ ಮಾಡ್ತಕ್ಕಂಥ ವಿಚಾರ ಪ್ರತಿ ತಿಂಗಳು ಮಕ್ಕಳು ಸಿಗ್ತಲೇ ಇದ್ದಾವೆ ಅಂತಂದರೆ ಇದರ ಅರ್ಥ ನಮ್ಮಲ್ಲಿ ಇನ್ನೂ ಹೆಚ್ಚಿನ ಪೌಷ್ಟಿಕಾಂಶತೆಯ ಬಗ್ಗೆ ಪೋಷಕರು ಕೂಡ ಹೆಚ್ಚು ಜವಾಬ್ದಾರಿಯುತವನ್ನಾಗಿ ನಡ್ಕೊಳ್ಬೇಕಾಗ್ತದೆ. ಆ ಒಂದು ಅರ್ಥದಲ್ಲಿ ಬರೀ ಸರ್ಕಾರಗಳೇ ಮಾಡ್ತಕ್ಕಂಥದ್ದಲ್ಲ. ಹೈಕೋರ್ಟ್ ಆದೇಶದಂತೆ ಪ್ರತಿ 2 ತಿಂಗಳಿಗೊಮ್ಮೆ ಆರೋಗ್ಯ ಶಿಬಿರಗಳನ್ನು ಕಡ್ಡಾಯವಾಗಿ ನಡೆಸಬೇಕು. ಆದರೆ ಔಷಧವಿಲ್ಲ, ವೈದ್ಯರಿಲ್ಲ ಎಂಬ ನೆಪ ಹೇಳಿ ಬಿಬಿಎಂಪಿ 5-6 ತಿಂಗಳಿಗೊಮ್ಮೆ ಶಿಬಿರ ನಡೆಸುತ್ತಿದೆ. 2 ಮಂತ್ಸ್ಗೆ ಒಂದ್ಸತಿ ನಡೀತಾ ಇಲ್ಲ ಹೆಲ್ತ್ ಕ್ಯಾಂಪ್ಸ್. ಆ್ಯಂಡ್ ಹೋದ ಸತಿ ಪ್ಲ್ಯಾನ್ ಮಾಡಿದರು, ಆದರೆ ಏನು ಪಬ್ಲಿಕ್ ಏನು ಇನ್ಫಾರ್ಮೇಷನ್ ಏನು ಕಳಿಸ್ಲಿಲ್ಲ. ಆ್ಯಂಡ್ ಅದು ಪೋಸ್ಟ್ಪೋನ್ ಆಯಿತು. ಏನಂತ ಕಾರಣ ಅಂದರೆ ಔಷಧಿ ಇಲ್ಲ ಅಂತ ಪೋಸ್ಟ್ಪೋನ್ ಮಾಡಿಬಿಟ್ರು. ನೆನ್ನೆ ಒಂದು ಕ್ಯಾಂಪ್ ಮಾಡಿದರು. ಆ ಕ್ಯಾಂಪಲ್ಲಿ ಯಾರೋ ಒಂದು ರಿಟೈರ್ಡ್ ಡಾಕ್ಟರ್ ಇಟ್ಟಿದ್ದಾರೆ. ಜಸ್ಟ್ ಟೋಕನ್ಗೆ ನಾವು ತೋರಿಸ್ಕೋಬೇಕು ಅಂತ ಮಾಡ್ತಾಯಿದ್ದಾರೆ. ಬಟ್ ನಿಜವಾಗಿ ಮಕ್ಕಳಿಗೆ ಅದೇನು ಯೂಸ್ ಇಲ್ಲ. ಅಪೌಷ್ಟಿಕ ಮಕ್ಕಳಿಗೆಂದು ಸರ್ಕಾರ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದ್ರೂ ಅಪೌಷ್ಟಿಕ ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಿಲ್ಲ. ಸರ್ಕಾರ ಇದರತ್ತ ಗಮನ ಹರಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಸುದ್ದಿ ಇನ್ನೂ ಇದೆ, ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ